ರೆಗ್ಯುಲರ್ ನಮ್ಮ ರೆಗ್ಯುಲರ್ ಕಾಂಕ್ರೀಟ್ ಗ್ಯಾಂಗಲ್ಲಿ ಹಾಕ್ಕೊಂತೀವಿ. ಅದು ಕೂಡ ರೇಷಿಯೋ ಇರುತ್ತೆ. 1.5:3, 1:2 ಆ ಥರ ನಮ್ದು ಏನು ರೇಷಿಯೋ ಬೇಕು, M25 ಕಾಂಕ್ರೀಟು ಗ್ರೇಡು ಅಥವಾ M20 ಆ ಥರ ಏನಿರುತ್ತೆ ಅದನ್ನ ಅದು ಯಾವ್ದು ಬೇಕು ಅಂತ ನಾವು ಮಾತಾಡಿರ್ತೀವಿ. ಇದರಲ್ಲಿ ಬಂದು ನಮ್ಗೆ ಜನರಲ್ ಆಗಿ M25 ಬರುತ್ತೆ ಅಥವಾ M20 ಬರುತ್ತೆ. ಸೊ ಅದ್ರಲ್ಲಿ ಯಾವ್ದು ಇರುತ್ತೆ ಅದನ್ನ ನೋಡ್ಕೊಂಡು ಹಾಕ್ತೀವಿ ನಾವು. ಆದಷ್ಟು ಗ್ಯಾಂಗಲ್ಲೇ ಹಾಕ್ತೀವಿ, ಕ್ವಾಲಿಟಿ ಆಫ್ ಕೆಲಸ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಜಲ್ಲಿ ಮರಳೆಲ್ಲ ತರಿಸ್ಕೊಂತೀವಿ, ಹಾಕೊಂಡು ನಾವು ರೂಫ್ ಹಾಕ್ಕೊತೀವಿ. ಇಲ್ಲಿ ಮಟೀರಿಯಲ್ ಯೂಸ್ ಮಾಡ್ತಾರೆ ನಮ್ದು ಎಮ್ ಸ್ಯಾಂಡೇ ಬರೋದು, ಇದಕ್ಕೆ ರಿವರ್ ಸ್ಯಾಂಡ್ ಯಾವುದು ಬರಲ್ಲ. ಎಮ್ ಸ್ಯಾಂಡು 20 mm ಜಲ್ಲಿ. ಆಮೇಲೆ ನಾವು ಸ್ಟೀಲ್ ಬಂದ್ಬಿಟ್ಟು A1 ಗೋಲ್ಡ್ ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಅದು ಎಲ್ಲ ಕಡೆ ಸಿಗುತ್ತೆ, ಗುಡ್ ಕ್ವಾಲಿಟಿ ಇದೆ. ಆಮೇಲೆ ಅದು ಎಕನಾಮಿಕಲ್ ಆಗಿದೆ ಈ ರೇಟ್ಗೆ, 1850 ರೂಪಾಯಿ ರೇಟ್ಗೆ. ಸೊ ಬೇರೆ ಯಾವುದು ಬೇಕು ನಿಮ್ಗೆ ಅಂದ್ರೆ ಅದನ್ನು ಹಾಕ್ಬೋದು. ಅದು ಡಿಫ್ರೆನ್ಸ್ ಆಫ್ ಕಾಸ್ಟ್ ಇದ್ರೆ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಅದೇ ರೇಟ್ಗೆ ಬಂದ್ರೆ ಅದೇ ಹಾಕ್ಬೋದು. ಸಿಮೆಂಟ್ ಬಂದ್ಬಿಟ್ಟು ಬಿರ್ಲಾ ಸೂಪರ್ 53 ಗ್ರೇಡ್ ಹಾಕ್ತೀವಿ ಕಾಂಕ್ರೀಟ್ಗೆ. ಆಮೇಲೆ ಗೋಡೆ ಕಟ್ಟಕ್ಕೆಲ್ಲ ನಾವು ಅಲ್ಟ್ರಾಟೆಕ್ ಯೂಸ್ ಮಾಡ್ತೀವಿ. 43 ಗ್ರೇಡ್ ಗೋಡೆ ಕಟ್ಟಕ್ಕೆ, ಪ್ಲಾಸ್ಟಿಂಗ್ ಎಲ್ಲ. ಸೊ ಒಂದ್ಸತಿ ಇದು ರೂಫ್ ರೆಡಿ ಆದ್ಮೇಲೆ ಅದೇನಿದೆ ಕಂಪ್ಲೀಟ್ ಆದ್ಮೇಲೆ ಅದೇ ಟಿಪ್ಕಲ್ಲಿ ಹೋಗ್ತಾ ಇರುತ್ತೆ ಮೇಲೆ, ಕಾಲಮ್ಸು, ಗೋಡೆಗಳು ಮತ್ತೆ ರೂಫು ಆ ಥರ ಮೇಲೆ ಹೋಗುತ್ತೆ. ಒಂದ್ಸತಿ ಫುಲ್ ಸ್ಟ್ರಕ್ಚರ್ ರೆಡಿ ಆದ್ಮೇಲೆ ನಾವು ಆಮೇಲೆ ಏನ್ ಮಾಡ್ತೀವಿ, ಎಲ್ಲ ಕ್ಲೀನಿಂಗ್ ಮಾಡ್ಕೊಂತೀವಿ. ಸೆಂಟ್ರಿಂಗ್ ಕ್ಲೋಸ್ ಆದ್ಮೇಲೆ, ಕ್ಲಿಯರ್ ಆದ್ಮೇಲೆ ನಮ್ಮ ಎಲೆಕ್ಟ್ರಿಷಿಯನ್ ಹೋಗ್ಬಿಟ್ಟು ಎಲ್ಲಿ ಕಾಂಡ್ಯೂಟ್ ಬರುತ್ತೆ ಗೂಡ್ ಕಟಿಂಗ್ ಮಾಡ್ಕೊಂಡು ಅದಕ್ಕೆ ಪೈಪ್ಸ್ ಹಾಕೊಂತಾರೆ, ಕಾಂಡ್ಯೂಟ್ ಪೈಪು. ಅದನ್ನ ಒಳ್ಳೆ ಗುಡ್ ಕ್ವಾಲಿಟಿ ಹಾಕ್ತೀವಿ. ಅದರಲ್ಲಿ ಇಂಥದ್ದೇನಿಲ್ಲ, ಓನರ್ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದೊಂದು ಹಾಕ್ತೀವಿ, ಅದರಲ್ಲಿ ಇಶ್ಯೂ ಇಲ್ಲ. ಅದಾದ ನೆಕ್ಸ್ಟ್ ಬರುತ್ತೆ ನಮಗೆ ಪ್ಲಾಸ್ಟ್ರಿಂಗು. ಪೀ ಸ್ಯಾಂಡ್ ಅಂತ ಬರುತ್ತೆ. ಎಮ್ ಸ್ಯಾಂಡ್ದೇನೆ ಪೀ ಸ್ಯಾಂಡ್ ಅಂತ ಬರುತ್ತೆ ಪ್ಲಾಸ್ಟಿಂಗ್ಗೋಸ್ಕರ. ಅದು ಯೂಸ್ ಮಾಡಿ ನಾವು ಪ್ಲಾಸ್ಟಿಂಗ್ ಮಾಡ್ತೀವಿ. 1:4 ಅಲ್ಲಿ ಅಥವಾ 1:5 ಅಲ್ಲಿ ಮಿಕ್ಸ್ ಬರುತ್ತೆ. ಅದು ಹಾಕೊಂಡು ಪ್ಲಾಸ್ಟಿಂಗ್ ಮಾಡ್ತೀವಿ. ಎಲ್ಲ ಕಡೆ ಒಳಗಡೆ ಹೊರಗಡೆಗೆಲ್ಲ ಪ್ಲಾಸ್ಟಿಂಗ್ ಬರುತ್ತೆ. ಸೊ ಅದಕ್ಕೆ 43 ಗ್ರೇಡ್ ನಾವು ಹಾಕಿ ಯೂಸ್ ಮಾಡ್ತೀವಿ. ಅಲ್ಟ್ರಾಟೆಕ್ ಅಥವಾ ಈಕ್ವಲೆಂಟ್ ಯಾವ್ದಾದ್ರು ಸರಿ. ಅದಕ್ಕೆ ಬೇಸಿಕ್ ರೇಟ್ ಬಂದು 400 ರೂಪಾಯಿ ಕೊಟ್ಟಿದ್ವಿ. ಬಟ್ ಇವಾಗ 2026ಕ್ಕೆ ಎಲ್ಲ ರೇಟು ಹೈಕ್ ಆಗ್ತಾಯಿದೆ. ನಾವು ಲಾಸ್ಟ್ ವರ್ಷಕ್ಕೆ ಈ ವರ್ಷಕ್ಕೆ ಮಾಡಿದ್ರೆ ಒಂದು 45 ರೂಪೀಸ್ ಎಕ್ಸ್ಟ್ರಾ ಆಗಿದೆ. ಸೊ ಅದನ್ನ ಈಗ ನೀವು ಯಾರು ಡಿಲೇ ಆಗಿ ಮನೆ ಕಟ್ಟಕ್ಕೆ ನೋಡ್ತಾರೆ ಅವ್ರಿಗೆ ಆದಷ್ಟು ಖರ್ಚು ಜಾಸ್ತಿ ಬರುತ್ತೆ. ಎಷ್ಟು ಬೇಗ ಮನೆ ಕಟ್ತಾರೆ ಅಷ್ಟು ಲಾಭದಲ್ಲಿ ಇರ್ತಾರೆ. ಈಗ ದಿನ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅದಾದ್ಮೇಲೆ ನಮ್ದು ಕಿಚನ್ ಕೌಂಟರ್ ಬರುತ್ತೆ. ಅಂದ್ರೆ ನಾವು ಈಗ ಆಕ್ಚುಲಿ 1 ಫ್ಲೋರ್ ಅಲ್ಲಿ 1 ಮನೆ ಬಂದ್ರೆ ನಮ್ಗೆ ಏನ್ ಇಶ್ಯೂ ಇಲ್ಲ. 1 ಫ್ಲೋರ್ ಅಲ್ಲಿ 2 ಮನೆ ಬಂದ್ರೆ ಸೊ ಅದರಲ್ಲಿ ನಮ್ಗೆ ಏನೇನು ಡಿಫ್ರೆನ್ಸ್ ಬರುತ್ತೆ ಹೇಳ್ತೀನಿ. 1 ಫ್ಲೋರ್ ಅಲ್ಲಿ ಒಂದೇ ಮನೆ ಬಂದ್ರೆ ನಮಗೆ ಒಂದು ಟೀಕುಡ್ ಮೇನ್ ಡೋರ್ ಇರುತ್ತೆ, ಟೀಕುಡ್ ಪೂಜಾ ಡೋರ್ ಇರುತ್ತೆ. ಬೈ ಚಾನ್ಸ್ 1 ಫ್ಲೋರ್ ಅಲ್ಲಿ 2 ಮನೆ ಬಂದ್ರೆ ಬರೀ ಮೇನ್ ಡೋರ್ ಮಾತ್ರ ಟೀಕುಡ್ ಇರುತ್ತೆ, ಪೂಜಾ ಡೋರ್ ಎಲ್ಲ ಬೇರೆ ಜನರಲ್ ಹೊಣ್ಣೆ ಇಲ್ಲ ಅಂದ್ರೆ ಸಾಲ್ ಉಡ್ದು ಶಟ್ರು ಆಯ್ತು, ಡೋರ್ ಆಯ್ತು, ಫ್ರೇಮ್ ಆಯ್ತು, ಅದೆಲ್ಲ ಅದರಲ್ಲೇ ಬರುತ್ತೆ. ಸೊ ಅದಾದ್ಮೇಲೆ ನಮಗೆ ಕಿಚನ್ ಕೌಂಟರ್ ಬರುತ್ತೆ. ಅದು 8 ಫೀಟ್ ಕೊಡ್ತೀವಿ ನಾವು. ಇನ್ನು ಎಕ್ಸ್ಟ್ರಾ ಏನಾದ್ರು ಬೇಕು ಅಂದ್ರೆ ಎಕ್ಸ್ಟ್ರಾ ಹಾಕೋಬೇಕು. ಅದು 40 mm ಅಂತ ಹೇಳ್ತಾರೆ, ಬಟ್ 32 mm 35 mm ವರೆಗೂ ಥಿಕ್ನೆಸ್ ಇರುತ್ತೆ. ಗನೆಟ್ ಕೊಡ್ತೀವಿ. ಸೊ 8 ಫೀಟ್ ಲೆಂತ್ಗೆ ಗನೆಟ್ ಇರುತ್ತೆ ಕಿಚನ್ ಕೌಂಟರ್. ನಮ್ದು ಕಿಚನ್ ವಾರ್ಡ್ರೋಬ್ಸ್ ಏನು ಬರಲ್ಲ. ವುಡ್ ವರ್ಕ್ಸ್ ನಮ್ದ್ರಲ್ಲಿ ಆಡ್ ಆಗಿರಲ್ಲ. ಇದರಲ್ಲಿ ಓನ್ಲಿ ಮಾತ್ರ ಸಿವಿಲ್ ವರ್ಕ್ ಇರುತ್ತೆ. ನಾವು ಕಟ್ಟೆ ಕಟ್ಬಿಟ್ಟು ಕೌಂಟರ್ ಹಾಕೊಡ್ತೀವಿ. ಅದಕ್ಕೊಂದು ಸಿಂಕ್ ಕೂಡ ಬರುತ್ತೆ, SS ಅದು ಸ್ಟೇನ್ಲೆಸ್ ಸ್ಟೀಲ್ ಸಿಂಕ್ ಬರುತ್ತೆ. ಅದು ಕೂಡ ಫಿಕ್ಸ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಕಿಚನ್ ಅಲ್ಲಿ ಏನು ಎಕ್ಸ್ಟ್ರಾ ಕೆಲಸ ಏನು ಟೈಲ್ಸ್ ಬರುತ್ತೆ ಕಿಚನ್ ಅಲ್ಲಿ, ಕೌಂಟರ್ ಮೇಲೆ ಒಂದು 2 ಫೀಟ್ಗೆ ನಾವು ಟೈಲ್ಸ್ ಹಾಕೊಡ್ತೀವಿ. ಫರ್ದರ್ ಏನು ಎಕ್ಸ್ಟ್ರಾ ಬೇಕಂದ್ರೆ ಅವ್ರು ಹಾಕ್ಸ್ಕೋಬೇಕು. ಬಾತ್ರೂಮ್ ಅಲ್ಲೂ ಅಷ್ಟೇ. ಬಾತ್ರೂಮ್ ಅಲ್ಲಿ ಬಂದು ಈ ಟೈಲ್ಸ್ ಎಲ್ಲ ಬಂದು ನಾವು ಬೇಸಿಕ್ ರೇಟ್ ಬಂದು 40 ರೂಪೀಸ್ ಇದೆ ಕಿಚನ್ ಅಲ್ಲಿ ಬರೋದು. ಬಾತ್ರೂಮ್ ಅಲ್ಲಿ ಬರೋದು 35 ರೂಪೀಸ್ ಇರುತ್ತೆ ಬೇಸಿಕ್ ರೇಟ್. ಈ ಬಾತ್ರೂಮ್ ಅಲ್ಲಿ ನಾವು 7 ಫೀಟ್ ಹೈಟ್ಗೆ ವಾಲ್ ಟೈಲ್ಸ್ ಹಾಕೊಡ್ತೀವಿ. ಅದು ವಿಟ್ರಿಫೈನೇ ಹಾಕೊಡ್ತೀವಿ, ಏನು ತೊಂದರೆ ಇಲ್ಲ. 8x4 ಬರುತ್ತೆ. ಬೇಸಿಕ್ ರೇಟ್ ಬಂದು ನಮ್ದು 35 to 40 ರೂಪೀಸ್ ಇರುತ್ತೆ. ಆ ರೇಟಲ್ಲಿ ಆ ರೇಂಜಲ್ಲಿ ನಾವು ಹಾಕೊಡ್ತೀವಿ. ಬೇರೆ ಓನರ್ ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅದು ರೇಟ್ ಡಿಫ್ರೆನ್ಸ್ ಆಗುತ್ತೆ. ಅದು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಬಾತ್ರೂಮ್ ಫ್ಲೋರಿಂಗು 8 ಸ್ಕಿಡ್ ಇರುತ್ತೆ. 7 ಫೀಟ್ ಪ್ಲಂಬಿಂಗ್ ಎಲ್ಲ ಬಂದು ನಾವು ಪೈಪ್ಸ್ ಬರುತ್ತೆ. ಸುಪ್ರೀಮು, ಆಸ್ಟ್ರಾಲ್, ಈಕ್ವಲೆಂಟ್ ಯಾವ್ದು ಇದೆ ಅದು ಬರುತ್ತೆ. ಫಿಟ್ಟಿಂಗ್ಸ್ ಆಮೇಲೆ ಏನೇನಿದೆ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಒಂದು ಫ್ಲೋರ್ಗೆ ನಾವು 40,000 ರೂಪೀಸ್ ಫಿಕ್ಸ್ ಮಾಡಿದೀವಿ. ಅದ್ರೊಳಗೆ ಅವ್ರು ಏನ್ ಬೇಕಾದ್ರೂ ಹಾಕ್ಬೋದು ಆ ಪ್ರೈಸ್ ಅಲ್ಲಿ. ಆ ತರ ಒಂದು ರೇಟ್ ಇದೆ ಒಂದು ಫ್ಲೋರ್ಗೆ. ಅಂದ್ರೆ 2 ಟಾಯ್ಲೆಟ್ಗೆ 1 ಟಾಯ್ಲೆಟ್ಗೆ 20,000 ತರ 40,000 2 ಟಾಯ್ಲೆಟ್ ಲೆಕ್ಕದಲ್ಲಿ ನಾವು ಅದಕ್ಕೆ ಅಮೌಂಟ್ ಫಿಕ್ಸ್ ಮಾಡಿದ್ವಿ. ಅದ್ರಲ್ಲಿ ಬರುವಂತ ಏನ್ ಬರುತ್ತೆ ಫಿಟ್ಟಿಂಗ್ಸ್ ಎಲ್ಲ ಹಾಕೋಬಹುದು. ಡೋರ್ಸ್ ವಿಂಡೋಸ್ ಬಂದ್ಬಿಟ್ಟು ನಮ್ಮ ಮೇನ್ ಡೋರ್ ಟೀಕುಡ್ ಇರುತ್ತೆ, ಪೂಜಾ ಡೋರ್ ಟೀಕುಡ್ ಇರುತ್ತೆ. ಒಂದೇ ಮನೆ ಇದ್ರೆ, 2 ಮನೆ ಇದ್ರೆ ವುಡ್ ಸಾಲ್ ಇದ್ರಲ್ಲಿ ಹೊಣ್ಣೆ ಇರುತ್ತೆ ಅಥವಾ ಮಹಾಗನಿ ಇರುತ್ತೆ. ಆಮೇಲೆ ವಿಂಡೋ ಬಂದು ಅಲ್ಯೂಮಿನಿಯಂ ವಿಂಡೋ ಇರುತ್ತೆ. ಬೇಸಿಕ್ ರೇಟು 350 ರೂಪೀಸ್ ಇರುತ್ತೆ. ಅಲ್ಯೂಮಿನಿಯಂ ವಿಂಡೋ ನಮಗೆ 3 ಸ್ಲೈಡ್ ಬರುತ್ತೆ, ಅಂದ್ರೆ 3 ಟ್ರ್ಯಾಕ್ ಬರುತ್ತೆ. 2 ಗ್ಲಾಸ್ ಟ್ರ್ಯಾಕ್, ಒಂದು ಮೆಶ್ ವಿಂಡೋ ಬರುತ್ತೆ, ಮಸ್ಕಿಟೋ ನೆಟ್. ಅದಾದ್ಮೇಲೆ MS ರೈಲಿಂಗ್ಸ್ ಇರುತ್ತೆ ನಮಗೆ. ಸ್ಟೇರ್ಕೇಸ್ ರೈಲಿಂಗ್ಸ್ ವಿಂಡೋ ಗ್ರಿಲ್ಗೆ ಹಿಂದ್ಗಡೆ ಇರುತ್ತೆ, ಅದು MS ಇರುತ್ತೆ.
ಅದು ಬೇಸಿಕ್ ರೇಟ್, ಬೇಸಿಕ್ ಡೀಟೇಲ್ ಅಲ್ಲಿ ಇದ್ರೆ ಅದು 110 rupees, ಅದು 120 rupees per square feet ಅಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ಛಜ್ಜೆ ಬಂದು ನಮಗೆ ಔಟರ್ ಛಜ್ಜೆ ಎಲ್ಲೆಲ್ಲಿ ವಿಂಡೋ ಇರುತ್ತೆ ಅದಕ್ಕೆ ಇದ್ದೇ ಇರುತ್ತೆ. ಇಂಟರ್ನಲ್ಲಿ ನಾವು ಲಾಫ್ಟ್ ಅಂತೀವಲ್ಲ ಅದಕ್ಕೊಂದು ಬೆಡ್ರೂಮ್ ಅಲ್ಲಿ ಮಾತ್ರ 2 ಬೆಡ್ರೂಮ್ ಅಲ್ಲಿ ಒಂದೊಂದು ಸೈಡ್ಗೆ ಹಾಕ್ಕೊಡ್ತೀವಿ. ಅದನ್ನ 2 ಸೇರ್ ಅಲ್ಲ, ಒಂದು ಸೈಡ್ ಇರುತ್ತೆ. ಆಮೇಲೆ ಮೇನ್ ರೋಡ್ ಬಂದು ಟೀ ಕುಡ್ದು, ಅದಕ್ಕೆ ನಾವು ಫಿಕ್ಸ್ ಮಾಡಿದೀವಿ ಒಂದು ರೇಟ್ 35,000 ಅಂತ. ಆ ಪ್ರೈಸ್ ಅಲ್ಲಿ ಏನಿದೆ ಅದು ಕೊಡ್ತೀವಿ. ನೀವು ಅದಕ್ಕೆ ಬೇರೆ ಹೈ ಲೆವೆಲ್ ಸೆಲೆಕ್ಟ್ ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು ಪೇ ಮಾಡ್ಬೇಕಾಗುತ್ತೆ. ಸೊ ಆ ತರ ಇದೆ. ಆಮೇಲೆ ಇದರಲ್ಲಿ ನಿಮ್ಗೆ ಇನ್ನೇನಿದೆ, ಬಾತ್ರೂಮ್ಗೆಲ್ಲ WPVC ಡೋರ್ ಬರುತ್ತೆ. ಆಮೇಲೆ ವಿಟ್ರಿಫೈ ಟೈಲ್ಸ್ ಆಯ್ತು. ಆಮೇಲೆ ಸ್ಟೆಪ್ಸ್ಗೆಲ್ಲ ನಾವು ಸಾದ್ರಲ್ಲಿ ಟೈಲ್ಸ್ ಗ್ರನೈಟ್ ಹಾಕೊಡ್ತೀವಿ. ಸ್ಟೆಪ್ಸ್ಗೆ ಟೈಲ್ಸ್ ಬರಲ್ಲ, ಸಾದ್ರಲ್ಲಿ ಗ್ರನೈಟ್ ಹಾಕಿ ಕೊಡ್ತೀವಿ. ಪಾರ್ಕಿಂಗ್ ಏರಿಯಾ ಎಂಟಿಸ್ಕಿಟ್ ಟೈಲ್ಸ್ ಬರುತ್ತೆ. ಪಾರ್ಕಿಂಗ್ ಏರಿಯಾ ಫುಲ್ ಎಷ್ಟಿದೆ ಅದಕ್ಕೆ 35 rupees ಎಂಟಿಸ್ಕಿಟ್ ಟೈಲ್ಸ್ ಹಾಕೊಡ್ತೀವಿ. ಆಮೇಲೆ ಬಾಲ್ಕನಿಲೂ ಟೈಲ್ಸ್ ಬರುತ್ತೆ. ಆಮೇಲೆ ಬೇರೆ ಏನೋ ಎಕ್ಸ್ಟ್ರಾ ಚಾರ್ಜಸ್ ಮಾಡಿದ್ರೆ ಲೇಬರ್ ಚಾರ್ಜ್ ಕೊಡ್ಬೇಕಾಗುತ್ತೆ, ಎಕ್ಸ್ಟ್ರಾ ಅವ್ರೇನೋ ಓನರ್ ಕೆಲಸ ಮಾಡಿಸ್ಕೊಂಡ್ರೆ. ಆಮೇಲೆ ನಮ್ದು ಎಷ್ಟು ದಿನ ವರ್ಕ್ ನಡೀತಿದೆ ಅವತ್ತು ನಮ್ಮವರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮವರೇ ಕ್ಯೂರಿಂಗ್ ಮಾಡ್ತಾ ಇರ್ತಾರೆ. ಸಂಡೇ ಮಾತ್ರ ನಮ್ಮ ಕಡೆಯಿಂದ ಯಾರು ಇರಲ್ಲ. ಓನರ್ ಏನಾರ ನೀರು ಹಾಕ್ಸ್ಕೊಳಕ್ ಬೇಕು ಅಂದ್ರೆ ಅವ್ರು ಹಾಕೋಬಹುದು. ಇಲ್ಲ ಅಂದ್ರೆ ನಮ್ಮವ್ರು ಜನ ಬಿಟ್ಟಿರ್ತೀವಿ, ಅವ್ರಿಗೆ ಮಂತ್ಲಿ ಒಂದ್ಸತಿ ಅವ್ರಿಗೆ 4 days ಕ್ಯಾಲ್ಕುಲೇಟ್ ಮಾಡಿ ದುಡ್ಡು ಕೊಡ್ಬೇಕಾಗುತ್ತೆ. ಸೊ ಈ ರೇಟಲ್ಲಿ 1,850 ರೂಪಾಯಿ ಇಷ್ಟೆಲ್ಲ ಆ್ಯಡ್ ಆಗಿರುತ್ತೆ. ಇದರಲ್ಲಿ ಏನೋ ಡೌಟ್ ಇದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರ್ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಿಮಗೆ ಏನೇನು. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದ್ರೆ, ನಾವು 1000 ಲೀಟರ್ದು ಒಂದು ಟ್ಯಾಂಕ್ ಕೂಡ ಕೊಡ್ತೀವಿ ಮೇಲೆ. ಓವರ್ ಹೆಡ್ ಟ್ಯಾಂಕ್, PVC ಟ್ಯಾಂಕ್ ಬರುತ್ತೆ. 1000 ಲೀಟರ್ದು ಇರುತ್ತೆ, ಅದು ನಮ್ಮ ಕಡೆಯಿಂದ ಇರುತ್ತೆ. ಆಮೇಲೆ ಸಮ್ ಟ್ಯಾಂಕ್ ನಾವು ಹೇಳಿದ್ವಲ್ಲ, ಅದು 8,000 ಲೀಟರ್ ನಾವು ಮಾಡ್ಕೊಡ್ತೀವಿ. ಸೊ ಅದರಿಂದ ಮತ್ತಿನ್ನು ಪೇಂಟಿಂಗ್ ಬಂದು ನಿಮಗೆ ಬಿರ್ಲಾ ಪಟ್ಟಿ ಮಾಡ್ತೀವಿ. ಇದರಲ್ಲಿ KJK ಪಟ್ಟಿ ಅಂದ್ರೆ ಇಲ್ಲ, ಬಿರ್ಲಾ ಪಟ್ಟಿ 2 ಕೋಟು, ಪ್ರೈಮರ್ 1 ಕೋಟು, ಆಮೇಲೆ 2 ಕೋಟ್ ಪೇಂಟ್ ಬರುತ್ತೆ ಎಮಲ್ಷನ್. ಆಮೇಲೆ ಎಕ್ಸ್ಟೀರಿಯರ್ ಬಂದು ಎಕ್ಸ್ಟೀರಿಯರ್ ಎಮಲ್ಷನ್ ಪೇಂಟ್ ಬರುತ್ತೆ. ಆಮೇಲೆ ಗ್ರಿಲ್ಗೆಲ್ಲ ನಮ್ದು ಎನಾಮಲ್ ಪೇಂಟ್ ಇರುತ್ತೆ. ಮಾಮೂಲಿ ಪ್ಯಾರಾಪೆಟ್ ಕಟ್ಕೊಡ್ತೀವಿ ನಾವು. ಆಮೇಲೆ ಸ್ಟೇರ್ಕೇಸ್ ರೇಲಿಂಗ್ಸ್ ನಮ್ದು ಬೇಸಿಕ್ ಇದ್ರದ್ದೇ ಇರುತ್ತೆ, ಹೇಳಿದ್ವಲ್ಲ MS ಇರುತ್ತೆ. ಆಮೇಲೆ ಎಲಿವೇಶನ್ ಡೀಟೇಲ್ ಏನಿದೆ ಅದು ನಾವು ಬೇಸಿಕ್ ಈ ನಮ್ದು ಏನು ಎಲಿವೇಶನ್ ಡೀಟೇಲ್ ಫಸ್ಟ್ ನಾವು ಡ್ರಾಯಿಂಗ್ ಕೊಡ್ತೀವಿ. ಆ ಡ್ರಾಯಿಂಗ್ ತಕ್ಕನಂಗೆ ನಾವು ಎಲಿವೇಶನ್ ಮಾಡ್ಕೊಡ್ತೀವಿ. ಜಾಸ್ತಿ ಕ್ಲಾಡಿಂಗ್ ಏನಾದ್ರು ಬಂದ್ರೆ ಅದು ಓನರ್ ಲೆಕ್ಕದಲ್ಲಿ ಬರುತ್ತೆ. ಯಾಕಂದ್ರೆ ನಾವು ಕ್ಲಾಡಿಂಗ್ ನಮ್ದು ಜಾಸ್ತಿ ಇರಲ್ಲ, ಟೈಲ್ ಕ್ಲಾಡಿಂಗ್ ಅದು ಇದು ಬಂದ್ರೆ ಅದು ಓನರ್ ಅದಕ್ಕೆ ಬೇರ್ ಮಾಡ್ಬೇಕು ಅಮೌಂಟು. ಆಮೇಲೆ ಮೇಲೆ ಟೆರೆಸ್ ಅಲ್ಲಿ ವಾಟರ್ ಪ್ರೂಫಿಂಗ್ ಮಾಡ್ಕೊಡ್ತೀವಿ. ಮಡ್ಡಿ ಎಳೆದ್ಬಿಟ್ಟು ಅದೇ ಮೇಲೆ ಫ್ಲೋರಿಂಗ್ ಫಿನಿಶ್ ಮಾಡ್ಕೊಡ್ತೀವಿ. ಆಮೇಲೆ ರೈನ್ ವಾಟರ್ ಪೈಪ್ ಹಾಕ್ಕೊಡ್ತೀವಿ. ಅದು ರೈನ್ ವಾಟರ್ ಪೈಪ್ಸ್ ಎಲ್ಲ ಏನೇನಿದೆ ಅದು ಬರುತ್ತೆ. ಆಮೇಲೆ ನಮ್ದು ಅಪ್ ಟು ನಮ್ದು ಇದು ಸ್ಯಾನಿಟರಿ ಲೈನ್ ಇದೆ, ನಾವು ಅಪ್ ಟು ರೋಡ್ ವರೆಗೂ ತಗೊಂಡ್ಬಿಡ್ತೀವಿ. ರೋಡ್ ಇಂದ ಅವ್ರು ಪಿಟ್ ಇದ್ರೆ ಪಿಟ್ ಕನೆಕ್ಟ್ ಮಾಡ್ಕೋಬೇಕು, ಅಥವಾ ಅಲ್ಲಿ ಸಿವೇಜ್ ಲೈನ್ ಇದ್ರೆ ಅದು ಕನೆಕ್ಟ್ ಮಾಡ್ಕೋಬೇಕು. ಅದು ಬೇಕಾದ್ರೆ ಕನೆಕ್ಟ್ ನಾವೇ ಮಾಡ್ಕೊಡ್ತೀವಿ. ಬಟ್ ಅದು ರೋಡ್ ಕಟಿಂಗ್ ಚಾರ್ಜಸ್ ಏನಿದೆ ಅವರು ಗೌರ್ಮೆಂಟ್ ಪೇ ಮಾಡ್ಬೇಕಾಗುತ್ತೆ. ಅದು ಲೇಬರ್ ಪೇಮೆಂಟ್ ಹಿಂಗೆ ಕೊಡ್ಬೇಕಾಗುತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಬಂದು ಅಪ್ ಟು ನಾವು ಮೀಟರ್ ಬೋರ್ಡ್ ವರೆಗೂ ನಮ್ದು ವೈರ್ ಬಂದು ನಾವು ನಿಲ್ಸಿರ್ತೀವಿ. ಸೊ ಮೀಟರ್ ಬಾಕ್ಸು ಅಲ್ಲಿಂದ ಹೋಗೋ ಕೇಬಲ್ ಅಪ್ ಟು ಲೈಟ್ ಕಂಬವರೆಗೂ ಹೋಗೋ ಕೇಬಲ್ ಎಲ್ಲ ಓನರ್ ಸೈಡ್ಗೆ ಇರುತ್ತೆ. ಸೊ ಲೈಟ್ ಕಂಬದಿಂದ ಬಂದು ಕೇಬಲ್ಲು, ಆಮೇಲೆ ಮೀಟರ್ ಬಾಕ್ಸು ಮತ್ತೆ ಮೀಟರ್ ಅದೆಲ್ಲ ಓನರ್ ಲೆಕ್ಕದಲ್ಲಿ ಬರುತ್ತೆ. ಅಲ್ಲಿಂದ ಮೇಲ್ಗಡೆ ವೈರಿಂಗ್ ಏನಿದೆ ನಮ್ಮ ಲೆಕ್ಕದಲ್ಲಿ ಇರುತ್ತೆ. ಸೊ ಆಮೇಲೆ ಸುತ್ತಲೂ ಮನೆಗೆ ಏನು ಅಕ್ಕಪಕ್ಕ ಮನೆಗೆ ಏನು ತೊಂದರೆ ಆಗತ್ತೆ ಅಂದ್ರೆ ನಾವು ತಾರ್ಪಾಲಿನ್ ಕಟ್ಟಿರ್ತೀವಿ. ಬೇರೆ ಶೀಟ್ ಗೀಟ್ ಏನು ಹಾಕಕ್ಕಾಗಲ್ಲ. ತಾರ್ಪಾಲಿನ್ ಅಂದ್ರೆ ನಮ್ದು ಶೀಟ್ ಬರುತ್ತಲ್ಲ, ತಾರ್ಪಾಲಿನ್ ಶೀಟ್ ಅದು ಕಟ್ಕೊಡ್ತೀವಿ. ಬಸ್ಟ್ ಏನೇನು ಅಂದ್ರೆ ಚಪ್ಪಲಿ ಕಲ್ಲು ಬರುತ್ತಲ್ಲ ರೋಡ್ಗೆ ಮೋರಿ ಮೇಲೆ, ಅದು ಕೂಡ ನಮ್ದ್ರಲ್ಲಿ ಬರಲ್ಲ. ಯಾಕಂದ್ರೆ ಅದು ಸ್ಕ್ವೇರ್ ಫೀಟ್ ಇಂದ ಹೊರಗಡೆ ಇರುತ್ತೆ, ಮೆಜರ್ಮೆಂಟ್ ಇಂದ ನಮ್ಮಲ್ಲಿ ಬರಲ್ಲ. ಬೇಕಾದ್ರೆ ನಮ್ಮ ಲೇಬರ್ ಬಿಟ್ಟು ನಾವು ಅದು ಹಾಕ್ಕೊಡ್ತೀವಿ. ಅದು ಓನರ್ ತರಿಸ್ಕೊಟ್ರೆ ಅದು ಕಂಪ್ಲೀಟ್ ಆಗುತ್ತೆ. ಟೋಟಲ್ 1,850 ರೂಪಾಯಿಗೆ ಇಷ್ಟೆಲ್ಲ ನಾವು ಇದು ಮಾಡ್ಕೊಡ್ತೀವಿ. ಇದು ಒಂದು ಕ್ಲೀನ್ ಆಗಿ ಒಬ್ರು ಚೆನ್ನಾಗಿರೋ ಮನೆ ಕಟ್ಕೋಬೇಕಂದ್ರೆ ಇದರಲ್ಲಿ ಏನು ಕಮ್ಮಿ ಇರಲ್ಲ. ಇಷ್ಟು ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಇದಕ್ಕಿಂತ ನಮ್ಗೆ ಲಕ್ಸುರಿ ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಗ್ರನೈಟ್ಗೆಲ್ಲ ಹೋಗ್ತೀವಿ, SS ರೇಲಿಂಗ್ ಹೋಗ್ತೀವಿ ಅಂದ್ರೆ ನಮಗೆ 2,000 ಒಂದು ಪ್ಯಾಕೇಜ್ ಇದೆ. ಅದ್ರ SS ರೇಲಿಂಗ್ ಬರುತ್ತೆ, ಗ್ರನೈಟ್ ಬರುತ್ತೆ, ಅದೆಲ್ಲ ಇದೆ. ಇನ್ನೊಂದು 2,200 ಇದೆ. ಅದ್ರಲ್ಲಿ ನಿಮ್ಗೆ SS ರೇಲಿಂಗ್ ಬರುತ್ತೆ, ಗ್ರನೈಟ್ ಬರುತ್ತೆ, ಮತ್ತೆ ವುಡನ್ ವಿಂಡೋ ಬರುತ್ತೆ. ವಿಂಡೋ ಕೂಡ ವುಡ್ದೇ ಬಂದಿರುತ್ತೆ. ಸೊ ಇನ್ನೊಂದು 2,500 ರೂಪೀಸ್ ಇದೆ. ಅದ್ರ ಮೇಲೆ ಬಂದು ನಿಮ್ಗೆ ಇಂಟೀರಿಯರ್ ಕೂಡ ಬರುತ್ತೆ. ಒಂದು TV ಕ್ಯಾಬಿನೆಟ್, ಕಿಚನ್ ಕೌಂಟರ್ಸು, ಅದು ಬಿಟ್ರೆ ವಾರ್ಡ್ರೋಬ್ಸ್ ಬರುತ್ತೆ 2 ಬೆಡ್ರೂಮ್ ಅಲ್ಲಿ 6 feet by 8 feet 2 ವಾರ್ಡ್ರೋಬ್ ಅಲ್ಲಿ 2 ಬೆಡ್ರೂಮ್ ಅಲ್ಲಿ ಇಂಟೀರಿಯರ್ ಕೂಡ ಬರುತ್ತೆ. ಸೊ ಇಂಟೀರಿಯರ್ ಬಂದು ನಿಮಗೆ 2,500 ಆಗುತ್ತೆ ಪ್ಯಾಕೇಜ್.
ಪ್ರೀಮಿಯಂ ಬಂದು ನಿಮಗೆ 2200 ಆಗುತ್ತೆ, ಮೀಡಿಯಂ ಬಂದು 2000 ಆಗುತ್ತೆ, ಬೇಸಿಕ್ ಬಂದು 1850 ರೂಪಾಯಿ ಆಗುತ್ತೆ. ಬೇಸಿಕ್ ಅಲ್ಲಿ ಯಾರು ಬೇಕಾದ್ರೂ ಕಟ್ಕೋಬಹುದು, ಇದರಲ್ಲಿ ಎಲ್ಲ ಏನು ಕೊರತೆ ಇರೋದಿಲ್ಲ. ಸೊ ಈ ಬೇಸಿಕ್ ಬಂದು ಇಷ್ಟು ನಾನು ಡೀಟೇಲ್ ನಿಮ್ಗೆ ಹೇಳಿದೀವಿ. ಇದು ನಿಮ್ಗೆ ಏನೇ ಡೌಟ್ ಇದ್ರು, ಏನೇನು ಕ್ವಶನ್ ಕೇಳೋದಿದ್ರೆ ನಮ್ಮ ನಂಬರ್ ಇರುತ್ತೆ, ನೀವು ಕಾಲ್ ಮಾಡ್ಬೋದು, ನಾವು ನಿಮಗೆ ಫೋನಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.